ಏನಿದೆಯೋ ಇದೆ, ಹೇಗಿದೆಯೋ ಹಾಗಿದೆ, ಅಕ್ಸೆಪ್ಟ್ ಇಟ್ ಅಷ್ಟೆ. ಎಲ್ಲಿಯ ತನಕ ನೀವು ಅಕ್ಸೆಪ್ಟ್ ಮಾಡಲ್ವೋ ಅಲ್ಲಿಯ ತನಕ ನಿಮಗೆ ನಿರ್ವಿಘ್ನತೆ ಇಲ್ಲ, ನಿರಾಳತೆ ಇಲ್ಲ, ನಿಶ್ಚಿಂತತೆ ಇಲ್ಲ, ನಿರ್ಭಯತೆ ಇಲ್ಲ, ನಿಜಾನಂದ ಇಲ್ಲವೇ ಇಲ್ಲ. ಅಕ್ಸೆಪ್ಟ್ ಎಷ್ಟು ಜಲ್ದಿ ಮಾಡ್ತೀರಿ ಅಷ್ಟು ಬೆಟರ್. ಯಾಕೆ? ಸಮಯ ಹೋಗ್ತಾ ಇದೆ. ಯಾವುದೋ ಒಂದು ಕಥೆಯಲ್ಲಿ ಕೇಳಿದ್ವಲ್ಲ, ಈ ಹಾವನ್ನು ಯಾರು ಮುಟ್ಟುತ್ತೀರೋ ಅಷ್ಟು ಚಿನ್ನ ಆಗತ್ತೆ, ನೀವು ತಗೊಳ್ಬಹುದು ಅಂತ ಹೇಳಿದ್ರು. ಹಾವು ಹೊರಗಡೆ ಬಂದ ಹಾಡ್ತಾ ಇತ್ತು, ಯಾರೂ ಮುಟ್ಟೋ ಧೈರ್ಯ ಮಾಡಲಿಲ್ಲ. ನೋಡಿ 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 ಯಾಕೆ ಬೇಕಪ್ಪ, ಬಂಗಾರದ ಆಸೆಗೆ ಹೋಗಿ ಬಂಗಾರದಂತ ಜೀವ ಕಳ್ಕೊಳ್ಳೋದು ಬೇಡ ಅಂತ ಮುಟ್ಲಿಲ್ಲ. ಹಾವು ಆಡೋಷ್ಟು ಹಾಡಿ ಅದು ಹುತ್ತೊಳಗಡೆ ಮುಖ ಇಟ್ಟಿತು. ಅವಾಗ ಮುಟ್ಟಬೇಕು ಅಂತ ಮುಂದಕ್ಕೆ ಬಂದ, ಮತ್ತು ಒಳ್ಳೆ ಬಂದು ಕಚ್ಚಿದ್ರೆ ಅಂತ ಭಯ ಬಂತು, ಮತ್ತು ಮುಟ್ಲಿಲ್ಲ. ಅರ್ಧ ಒಳಗೋಯ್ತು, ಮುಟ್ಟಬೇಕು ಅಂದ್ರೆ ಯಾಕೆ ಬೇಕಪ್ಪ ಇದರ ಸವಾಸ ಅಂತ ಸುಮ್ಮನಾದ. ಹೋಗ್ತಾ 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 ಕೊನೆಗಿಷ್ಟು ಉಳಿದಾಗ ಮುಟ್ಟಿದ ಬಂಗಾರ ಆಗ್ಬಿಡ್ತು. ಅವತ್ತು ಪಶ್ಚಾತ್ತಾಪ ಪಟ್ಟ, ಅಯ್ಯೋ ಅಷ್ಟು ಮುಟ್ಟುಬಿಟ್ಟಿದ್ರೆ ಅಷ್ಟೂ ಬಂಗಾರ ಆಗ್ಬಿಡ್ತಿತ್ತು, ಎಷ್ಟು ಜನ್ಮ ಕೂತ್ಕೊಂಡು ತಿನ್ನಬಹುದಾಗಿತ್ತು. ಏನೆಲ್ಲ ವಿಚಾರಗಳು. ಹಾಗೆ ಭಯಪಟ್ಟು 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 ನಮ್ಮ ಜೀವನದ ಆಯುಷ್ಯವನ್ನೆಲ್ಲ ಮುಗಿಸಿ ಹಾಕ್ಬಿಟ್ಟಿದ್ದೀವಿ. ಏನಾಗೋದಿದೆ? ಹಿಡ್ಕೊಂಡ್ಬಿಡಿ ಒಂದು ಸಲ. ಆದ್ರೆ ಬಂಗಾರ ಹೋದ್ರೆ ಜೀವನ ಮತ್ತೊಂದು ಸಿಗುತ್ತಲ್ಲ. ಆ ಧೈರ್ಯ ಇದ್ದವನಿಗೆ ಅದು ಬಂಗಾರ ಹೊರತಾಗಿ ಅಧೈರ್ಯಗನಿಗಲ್ಲ, ಭಯಪಡುವವನಿಗಲ್ಲ. ಹಾಗೆ ಈ ಡ್ರಾಮಾವನ್ನ ಎಷ್ಟು ಬೇಗ ಅಂದ್ರೆ ಅಷ್ಟು ಬೇಗ ನೀವು ಅಕ್ಸೆಪ್ಟ್ ಮಾಡಿದ್ರೆ, ಬೆಟರ್ ಟೈಮಲ್ಲಿ ಅಕ್ಸೆಪ್ಟ್ ಮಾಡಿದ್ರೆ, ನಿಮ್ಮ ಶಕ್ತಿಶಾಲಿ ಎಲ್ಲ ಇರುವಾಗಲೇ ನೀವು ಅಕ್ಸೆಪ್ಟ್ ಮಾಡಿದ್ರೆ ನಿಮಗೆ ಮುಂದೆ ಸುಲಭ. ಇನ್ನೇನು ಎಲ್ಲ ಮುಗಿದೋಯ್ತು, ಎಲ್ಲ ಕಿತ್ಕೊಂಡು ದಬ್ಬಾಕಿ ಎಲ್ಲ ಮುಗಿದೋದ್ಮೇಲೆ ಶಿವ ಅಂತ ಶಿವನ ಹತ್ರ ಹೋದ್ರೆ ಜಾಡಿಸಿ ಶಿವನ ಬಾಗಿಲು ಕ್ಲೋಸ್ ಆಗಿ ಹೋಗಿದೆ. ಈಗ ನಂಬಬೇಕು ಡ್ರಾಮಾವನ್ನು ಅಷ್ಟೇ. ನೀವು ಭಕ್ತಿ ಮಾರ್ಗದಲ್ಲಿ ಶಿವನನ್ನು ನಂಬಿದ್ರಿ, ಅಲ್ಲಿ ಅದರಿಂದ ಲಾಭ ಇತ್ತು, ಇಲ್ಲಿ ತನಕ ನಡೀತು. ಆದ್ರೆ ಸ್ವಯಂ ಪರಮಾತ್ಮನೇ ಹೇಳ್ತಾ ಇದ್ದಾರೆ, ನನ್ನನ್ನೆಲ್ಲ ನಂಬಬೇಕಾಗಿರೋದು ನಿನ್ನನ್ನು ನೀನು ನಂಬು, ಡ್ರಾಮಾವನ್ನು ನಂಬು ಅಷ್ಟೆ. ಇದೇ ಜ್ಞಾನಿಯ ಲಕ್ಷಣ. ಪರಮಾತ್ಮನನ್ನು ನಂಬಿದ್ರೆ ಭಕ್ತಿ, ಪರಮಾತ್ಮನಂತೆ ತನ್ನನ್ನ ತಾನು ಮತ್ತು ಈ ಸೃಷ್ಟಿಯ ನಾಟಕವನ್ನು ಯಾರು ನಂಬುತ್ತಾನೋ ಆತ ಜ್ಞಾನಿ. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ನಂಬುತ್ತೀನಿ, ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ನಂಬುತ್ತೀನಿ, ನಂಬಲ್ಲ. ಈಗ ನಂಬದಿದ್ದರೆ ಇನ್ನೆಂದಿಗೂ ಇಲ್ಲ, ಅದಕ್ಕೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅಂತ ಯಾಕೆ ಹೇಳಿದ್ರು ಮಮ್ಮಾರವ್ರು ಅಂದ್ರೆ, ಇವತ್ತು ಈ ಕ್ಷಣ ಎಷ್ಟು ಬೆಟರ್ ಇದೆಯೋ ನೆಕ್ಸ್ಟ್ ಕ್ಷಣ ಅಷ್ಟು ಬೆಟರ್ ಇರಕ್ಕೆ ಸಾಧ್ಯನೇ ಇಲ್ಲ. 100% ಬರ್ಕೊಡ್ತೀನಿ ನಾನು, ಯಾರ್ದು ಜೀವನ ಬೇಕಾದ್ರೂ ಹೇಳಿ. ಈ ಕ್ಷಣ ಏನಿದೆ ನೆಕ್ಸ್ಟ್ ಕ್ಷಣ ಇದಕ್ಕಿಂತ ಪರ್ಸೆಂಟೇಜ್ ಅಲ್ಲಿ ಕೆಟ್ಟಿರುತ್ತೆ ಯಾವುದೋ ಒಂದು ರೂಪದಲ್ಲಿ. ಇವತ್ತಿಗಿಂತ ನಾಳೆ ಕೆಡುತ್ತೆ, ನಾಳೆಗಿಂತ ನಾಡಿದ್ದು ಕೆಡುತ್ತೆ, ಕೆಡೋದ್ರಲ್ಲಿದೆ. ಹಳಸಿದ ಅನ್ನ ವಾಸನೆ ಬರೋದಷ್ಟೇ ಬಾಕಿ ಇದೆ. ಹಾಳಾಗೋಗಿರೋ ಅನ್ನ ಯಾವಾಗ ಮತ್ತೆ ಬಿಸಿ ಮಾಡ್ಲಿಕ್ಕಾಗತ್ತದ? ಅಳಸೆ ಹೋಗೋದಿದೆ ಅದನ್ನ. ಹಂಗೆ ಅಳಿಸಿ ಹೋಗಿ ವಾಸನೆ ಬರ್ತಾ ಇದ್ರು ಕೂಡ ಕಾಯ್ತಾ ಇದ್ದೀರಿ ಅಂತಂದ್ರೆ ಇನ್ನು ಸುಧಾರಿಸುತ್ತೇನಿದು? ಶರೀರ ಸರಿ ಹೋದ್ಮೇಲೆ, ಸಂಬಂಧ ಸರಿ ಹೋದ್ಮೇಲೆ, ಸಂಪತ್ತು ಸರಿ ಹೋದ್ಮೇಲೆ, ಸಾಲ ಮುಟ್ಟಿದ ಮೇಲೆ ಆಗದೇ ಇರೋ ಕೆಲಸಗಳಿವೆಲ್ಲ. ಹಿಡಿತೀರಾ? ಹಿಡ್ಕೊಳ್ಳಿ ಇವಾಗ್ಲೇ. ಏನಾದ್ರೂ ಆಗ್ಲಿ, ನಾನು ಆತ್ಮನಿಶ್ಚಯ ಡ್ರಾಮ ನಿಶ್ಚಯದಲ್ಲಿ ಬರ್ತೇನೆ, ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಪರಮಾತ್ಮನ ಮೇಲೆ ನಿಶ್ಚಯ ಇಟ್ಟು ನಂಬಿ ನಿಮಗೆ ಇವತ್ತೇ ನಿರ್ಭಯ ಸ್ವರೂಪರಾಗಲಿಕ್ಕೆ, ನಿವಾರಣಾ ಸ್ವರೂಪರಾಗಲಿಕ್ಕೆ ಸಾಧ್ಯ ಆಗ್ಬಿಡುತ್ತೆ. ಕಾರಣಗಳನ್ನು ಕೊಟ್ಕೊಂಡು ಫುಟ್ಬಾಲ್ ತರ ಅದನ್ನು ಪೋಸ್ಟ್ಮನ್ ಮಾಡ್ಕೊಂಡು ಒದ್ಕೊಂಡು ಹೋಗ್ತಾ ಇದ್ರೆ ಆವಿಷ್ಯದ ಗೆರೆ ಎಲ್ಲ ಅಳಿಸ್ತಾ ಇದ್ದಾವೆ. ಒಂದೊಂದು ದಿನಗಳ ಗೆರೆಗಳು ಅಳಿಸ್ತಾ ಇದ್ದಾವೆ. ಇನ್ನು ನೀವು ನಂಬೋದು ಯಾವಾಗ, ನಿಶ್ಚಯ ಮಾಡೋದು ಯಾವಾಗ, ನಿವಾರಣಾ ಸ್ವರೂಪ ಆಗೋದು ಯಾವಾಗ, ನಿರ್ವಿಘ್ನರಾಗಿರೋದು ಯಾವಾಗ?
ಅದಕ್ಕೆ ಮುಮ್ಮಾರವರಿಗೆ ಗೊತ್ತಿತ್ತು, ಈಗೇನು ಸಿಕ್ಕಿದೆ ನನಗೆ ಕರೆಕ್ಟ್ ಟೈಮಲ್ಲಿ ಸಿಕ್ಕಿದೆ, ಈ ಕ್ಷಣವೇ ನಾನು ನಿಶ್ಚಯ ಮಾಡ್ಕೊಂಡ್ಬಿಡ್ಬೇಕು, ನಾಳೆ ಇದಕ್ಕಿಂತ ವಿಪರೀತಗಳೇ, ಎಲ್ಲರ ಜೀವನದಲ್ಲೂ ವಿಪರೀತಗಳೇ ಬಂದಿದೆ ಹೊರತಾಗಿ ಯಾರ್ದು ಸುಧಾರಿಸಿಲ್ಲಪ್ಪ. ಬ್ರಹ್ಮನಿಂದ ಹಿಡಿದು ಮಮ್ಮನಿಂದ ಹಿಡಿದು ಯಾರನ್ನೇ ನೀವು ತಗೊಳ್ಳಿ, ಬೆಟರ್ ಟೈಮ್ ಅವ್ರು ಯಾವಾಗ ಜ್ಞಾನ ಸಿಕ್ತು ಅವಾಗೆ ನಿಶ್ಚಯ ಮಾಡ್ಕೊಂಡು ಅವಾಗೆ ಗಟ್ಟಿಯಾಗಿ ಹಿಡ್ಕೊಂಡ್ರು ಅಂತ ಉಳ್ಕೊಂಡ್ರು. ಆಮೇಲೆ ನೋಡೋಣ ಎಲ್ಲ ಸರಿಯಾದ್ಮೇಲೆ ಮಾಡೋಣ ಅಂದವ್ರು ಮನೆಗೆ ಹೋದ್ರು, ಮತ್ತೆ ವಾಪಸ್ ಬರಲಿಲ್ಲ ಅವರು. ನಿಶ್ಚಯ ಮಾಡಿದ್ರು. ಯಜ್ಞದಲ್ಲಿ ಎಲ್ಲಾ ಪರೀಕ್ಷೆಗಳು ನಡೀತಲ್ಲ. ಅದಕ್ಕೆ ಇವತ್ತು ಹೇಳ್ತಾರೆ ಜೀವದಾನ್. ನಾನು ಮಹಾಕಾಲರ ಕಾಲನಿದನೋ, ಇದರಿಂದ ಸಾಯೋದಕ್ಕೆ ನಾನು ಬಿಡೋದಿಲ್ಲ, ನಿಮ್ಮನ್ನ ಬದುಕಿದ್ದಾಗಲೇ ಸಾಯಿಸಿ ಬಿಡ್ತೀನಿ, ಆಗ ಸಾವಿನ ಭಯ ಇರೋದಿಲ್ಲ. ಎಚ್ಚರ ಇದ್ದಾಗ ನೀರಿಗೆ ಹಾಕಬೇಕು, ಮಲ್ಕೊಂಡಾಗ ನೀರಿಗೆ ಹಾಕಿದ್ರೆ ಸತ್ತೋಗ್ತಾರೆ. ಹಂಗೆ ನಿಮಗೆ ಶಕ್ತಿ ಇದ್ದಾಗಲೇ ಬಂದು ತಿಳುವಳಿಕೆ ಕೊಟ್ಟು ನಾನು ಸಾಯಿಸ್ತಾ ಇದ್ದೀನಿ. ಈ ಶರೀರದಿಂದ ಸತ್ತು ಬದುಕುವುದು, ಸ್ವರ್ಗದಿಂದ ನರಕದಿಂದ ಸ್ವರ್ಗಕ್ಕೆ ಹೋಗೋದು ಅಂದ್ರೆ ಏನು? ಈ ಶರೀರದಿಂದ, ಈ ಭಯದಿಂದ, ಶರೀರದಿಂದ ಸಾಯೋದಂದ್ರೆ ಏನು? ಈ ಶರೀರದ ಮೇಲೆ ಇರುವಂತ ಭಯ, ಸಂಬಂಧಗಳ ಮೇಲಿರುವಂತ ಭಯ, ಸಂಪತ್ತಿನ ಮೇಲಿರುವಂತ ಭಯ, ಈ ಜೀವನದ ಭಯ ಏನಿದೆ ಇದೆಲ್ಲವನ್ನ ಬದುಕಿದ್ದಾಗಲೇ ಬಿಟ್ಟು ಮರುಜೀವ ಆಗಬೇಡಿ. ಈ ಜೀವನದ ಭ್ರಮೆಯಿಂದ ಸತ್ತು ಬಿಡಿ, ಆಗ ಎಲ್ಲವೂ ಅದರ ಪಾಲಿಗೆ ಸತ್ತು ಹೋಗುತ್ತೆ.